ಅದೇನ್ ಸಾರ್ತಾ ಇದ್ದಿ ಬೈಲಿ ಬಿದ್ಬಿರ್ನಿ ಸಾಮಾನ್ ತರ್ಕೊಳುವೆ ಏನ್ಲ ತಗೊಬರ್ವೆ ಈಗ ಹೋಯ್ತೀನಿ ಕಣ ಈ ಕತೆ ಆಗೋಯ್ತಲ್ಲ ಕೈ ಅಯ್ಯೋ ರಾಮ ಈಗ ಸೋಪ್ ಹಾಕಿದ್ರು ಹೋಯ್ಕಿಲ್ವಲ್ಲ ಇದು ಕೈ ಎಣ್ಣೆ ಹಾಕೋ ಇಲ್ಲ ಅಂದ್ರೆ ಹಾಂ ಕೈ ಎಣ್ಣೆ ಹಾಕೋ ಉಜ್ಬಿಟ್ಟು ಕೈ ಎಣ್ಣೆ ಹಾಕಿದ್ರು ಅದು ಸೀಮೆಣ್ಣೆ ಯಾರ ಕೊಡ್ತಿದ್ರಾಗ ಸೀಮೆಣ್ಣೆಲಿ ಹೊಂಟೈತಿತ್ತು ಈಗ ಸೀಮೆಣ್ಣು ಕನಸು ನೆನಪಾಗೋಯ್ತಲ್ಲ ಕನಸಾಗೋಯ್ತು ಸೊಸೈಟಿಲಿ ಕೊಡ್ತಿದ್ರು ಎತ್ತಾಕ್ಬಿಡ್ತೀನಿ ಅಲ್ಲಿಯ ಎತ್ತಾಕ್ಬಿಟ್ಟು ಹೊಟ್ಟೆ ತೊಳ್ಕೊ ತಿರ್ಗಾ ಕೈ ಆಯ್ತದೆ ಅದ್ ಅಳಸ್ನಣ್ಣು ಮಾಡ್ಕೊ ಅಳಸ್ನಣ್ಣು ಮಾರ್ತಾರೆ ಒಟ್ಟಿನಲ್ಲಿ ರೋಡ್ ಪಕ್ಕ ಅದೆಷ್ಟು ರೂಪಾಯಿ ಏನು ಅಂತ ನಾವು ಒಂದ್ಸಲ ಕೇಳಿಲ್ಲ ಯಾಕೆಂದರೆ ತಗೊಂತಿನಿಕ್ಕಿಲ್ವಲ್ಲ ಅದಕ್ಕೆ ಕೇಳಿಲ್ಲ ತಗೊಂಡಿಲ್ಲ ಕೇಳಿಲ್ಲ ಎಷ್ಟು ರೂಪಾಯಿಗೆ ಮಾರ್ತಾರೆ ಅಂತ ಅಂದ್ಬಿಟ್ಟು ಏನೋ ಕಣೆ ಕೊಡ್ತಾರೆ ತಿಂದಿದ್ದಿ ಅದನ್ನ ತಗೊಂಡು ಆವಾಗ ಯಾವಾಗಲೋ ಒಂದು ಇದ್ರಲ್ಲಿ ಈಗಲ್ಲ ಅವಾಗ ಚಿಕ್ಕದ್ರಲ್ಲೇ ಏನೋ ಕಣೆ ತಗೊಂಡು ತಿಂದಿದ್ವಿ ಏನ್ಲ ಇಷ್ಟು ಸಖತ್ ಕಾಣ್ತಿದೆ ನಾನು ನಿಜ ಅಲ್ವೇ ಅಯ್ಯೋ ಹ್ಮ್ ಸಾಕತ್ತ ಏನ್ಲ ಒಳ್ಳೆ ಇವು ಕತ್ರಿನ ಕೈಪು ಐಶ್ವರ್ಯ ರೈ ಥರ ಕಾಣ್ತದೆ ಮಕನೇ ತೊಳ್ದಿದಾವತ್ತಾರ ಎದ್ದಿ ವಾ ಹೌದಾ ಆದರೂ ಚೆನ್ನಾಗಿ ಕಾಣ್ತದೆ ಬಿಡ್ಲೆ ಹಾಂ ನಿಜವಾಗ್ಲೂ ಸೂಪರಾಗಿ ಕಾಣ್ತದೆ ಕಲೆ ಅಳಸ್ನಣ್ಣು ಮುಟ್ತೆ ಇಟ್ಕೆ ಹಂಗೆ ಅಳಸ್ನಣ್ಣಂಗೆ ಆಗೋದಾ ಹಾಂ ನಾನು ಇರೋದೇ ಹಂಗೆ ಕಣೋ ಅಳಸ್ನಣ್ಣಂಗೆ ಓ ಅಷ್ಟೊಂದು ಚೆನ್ನಾಗಿ ಹಾಂ ಇಷ್ಟೊಂದು ಚೆನ್ನಾಗಿ ಇವತ್ತೇನು ಹಿಂಗೆ ಕಾಣ್ತದೆಯಲ್ಲೇ ವಾ ಹಳೇವೇನೇನು ಇದ್ದಾವು ನೋಡು ಅಲ್ಲಿ ಡಬ್ಬದಲ್ಲೇ ಕೊಳಿತಾ ಇದ್ದಾವ ಹೆಂಗೆ ಸುಮ್ಮನೆ ತರಿಸ್ಬೇಡ ಇಲ್ಲೇನ ಕಾಸು ಅಗ್ವಾಗ ಬಿದ್ದಿಲ್ಲ ಕಾಸು ಏನು ಇಲ್ಲ ಆಲೆ ಎಲ್ಲ ಕ್ಲೀನ್ ಮಾಡೀನಿ ನಾನು ಏನು ಇಲ್ವಾ ಡಬ್ಬದಲ್ಲಿ ಒಂದು ವಾರದಲ್ಲಿ ಆಲೆ ಕ್ಲೀನ್ ಮಾಡೀನಿ ಕಣ ಪುಡಿಗಳು ಮೆಣಸಿನ ಪುಡಿ ಚಿಕನ್ ಮಸಾಲ ಅವು ಇರೋದು ಅವಿದವ ಇನ್ ಮಿಕ್ಟವ್ ಎಲ್ಲ ತರ್ಬೇಕಾ ಅದಕ್ಕೆ ಜೀರಿಗೆ ಮೆಣಸು ಎಲ್ಲ ತಗೊಬಂತ ಓಹೋ ಸರಿಯಾಗಿ ಬೀಳ್ತದ ಇವತ್ತು ಹಂಗಾರೆ ಚಾರ್ಜು ಯಾಕೋ ಹೋಯ್ತಾ ಇಲ್ಲ ಕಣ ಇದು ಥೂ ಅಯ್ಯೋ ಹೋಯ್ತಾ ಇಲ್ಲ ಯಾ ಸೋಪ್ ಹಾಕಿದ್ರು ಹೋಯ್ತಾ ಇಲ್ಲ ಹೋಗ್ದಾರದೆ ತೊಪ್ಪೆ ತಾರ್ಸಕ್ಕೆ ನನ್ನ ಮದುವೆ ಮಾಡ್ಕೊ ಬಂದ ನೀನು ಏಕೆ ನಿಮ್ಮ ಮಟಿಯರು ಹೆಣ್ಣು ನೋಡುವಾಗ ಗೊತ್ತಿರ್ನಿಲ್ವಾ ಈ ಗಂಡನ ಮನೆ ನೋಡುವಾಗ ಗಾರೆ ನೆಲ್ಸ ಈ ತೊಪ್ಪೆ ನೆಲ್ವ ಇಲ್ಲ ಅದೆಂತದ ಟೈಲ್ಸ್ ಪೈಲ್ಸ್ ಗ್ರಾನೈಟ್ ಹಾಕ್ಸಿರ್ತಾರಲ್ಲ ಅಂತ ಅತ್ತಾಗೆ ಕಣ್ ಬಿಡ್ನಿಲ್ವಂತ ಆತಾಗೆ ಅತ್ತಾಗಿ ಏನೇನೋ ಹಳೆ ಸಾಮಾನು ಅಡಿಕಳವಲ್ವ ಏನು ದಿನ ತಾರಿಸ್ಬೇಕ ಅನ್ಕಂದ ಹಂಗೆ ಹಬ್ಬ ಉಣ್ಮೇಲೂ ತಾರ್ಸೋದ್ ಬೇಡ ಅಂತ ಹಬ್ಬ ಉಣ್ಮಗ ಒಂದ್ಸಲ ತಾರಿಸ್ತೀನಲ್ಲ ಅದು ತೊಪ್ಪೆ ಎತ್ಕೊ ಬಂದ್ ಕೊಡೋಣ ನಾನು ನಿಮ್ ಬಳಿಯಕ್ಕೆ ಕಷ್ಟವಾ ಅದು ಮೊದ್ಲು ಆ ದೋಸೆ ಕಿತ್ತೋಗಿ ದೋಸೆ ಬಳ್ದಂಗ್ ಬಳಿತಿದೆ ಅದು ನಾನು ಹೇಳ್ಕೊಟ್ಟದ್ದು ಕುರಿ ತೊಪ್ಪೆಲಿ ಅವಾಗ ಬೆಳೆಯಕ್ ಬತ್ತಿರ್ಲಿಲ್ಲ ದನಿ ತೊಪ್ಪೆಲಿ ಕುರಿ ತೊಪ್ಪೆ ಈಜಿಯೋ ಇಲ್ಲ ದನಿ ತೊಪ್ಪೆ ಈಜಿಯೋ ದನಿ ತೊಪ್ಪೆ ಈಜಿ ಕುರಿ ತೊಪ್ಪೆ ಒಂದ್ ನೈಟ್ ಉನಿ ಹಾಕ್ಬೇಕು ಅದೆಲ್ಲ ಇಂಟೆ ಹೆಂಗಿರ್ತದಲ್ಲ ಅದೆಲ್ಲ ಸ್ಮೂತ್ ಬರ್ಬೇಕು ಅಲ್ಲ ನೀನ್ ಕಟ್ಕ ಬಂದಿರೋದಕ್ಕೆ ಅದುವೇ ನಾನು ಬಳ್ದಿ ತೋರ್ಸಿವ್ನಿ ಹಿಂಗೆ ತಾರ್ಸಿವ್ನಿ ಕುರಿ ತೊಪ್ಪೆಲಿ ಇನ್ನಂಗೆ ಅವು ಒಂದ್ ನೈಟ್ ಎಲ್ಲ ಉನಿ ಹಾಕ್ಬೇಕಾಯ್ತು ಆಗ್ಲೇ ಎತ್ಕ ಬಂದ್ಬಿಟ್ಟು ತಾರ್ಸು ಅಂದ್ರೆ ಹೆಂಗ್ ತಾರ್ಸಕ್ಕದವ ಕುರಿ ತೊಪ್ಪೆಯ ಕುರಿ ತೊಪ್ಪೆಲ್ಲ ಮೊದ್ಲು ಸಾರಿಸ್ತಿದ್ದು ಈಗೆಲ್ಲ ದನಿ ತೊಪ್ಪೆ ಆಗೆಲ್ಲ ನೆನೆ ಹಾಕ್ತಿದ್ರು ಒಂದಿನ ಮುಂಚೆ ನೆನೆ ಹಾಕ್ತಿದ್ರು ಕುರಿ ತೊಪ್ಪೆ ಎತ್ಕ ಬಂದ್ಬಿಟ್ಟು ಎತ್ಕ ಬಂದ್ ಕೊಟ್ಬಿಟ್ಟು ತಾರ್ಸು ಅಂತ ಬುಟ್ಟೆ ಅದು ಇಂಟಿಂಟೆ ಹೆಂಗೆ ಈ ದ್ವಾಸೆ ಕಿತ್ತೋದಂಗ ಆಗ್ದೇನೆ ಇನ್ನೇಂಗ ಅದಾವು ಈ ಮುಸುಡಿ ಯಾವ ತರ ಬಳ್ದಿದ್ರಲ್ವಾ ಅದ್ನು ಬಳ್ದಿಲ್ವೇನೋ ತೊಪ್ಪೆಯ ಬಾಗ್ಲು ತಾರಿಸ್ತಿದ್ವಾಗ ಇಷ್ಟಿಷ್ಟ ಅಗಳವ ಅದೇ ದೋಸೆ ಎಷ್ಟಾಗಳ ತೋರಿಸ್ತಿದ್ರಿ ಮನೆಗೆಲ್ಲ ತಾರ್ಸಿರ್ನಿಲ್ಲ ಯಾವಾಗ್ಲೂ ಮನೆಯೆಲ್ಲ ತಾರಿಸ್ತಿರ್ಲಿಲ್ಲ ಅವೆಲ್ಲ ಮಮ್ಮಿ ತಾರ್ಸ್ಕೊಳ್ಳೋಳು ನಾವು ಹೋಯ್ತಿರ್ಲಿಲ್ಲ ತೊಪ್ಪೆ ಬಂದು ತುಂಬಾ ಶ್ರೇಷ್ಠ ಅಂದ್ರೆ ಹಿಂದ್ಲ ಕಾಲದವರು ಹೇಳ್ತಾರಲ್ಲ ತೊಪ್ಪೆ ನೆಲ ಬಂದು ಒಂದು ಅದು ಗೌದು ಆಗಿರೋದ್ರಿಂದ ತುಂಬಾ ಒಳ್ಳೇದು ಅದ್ರ ಮೇಲೆ ಒಡ್ಡಾಡಬೇಕು ಅಂತೆಲ್ಲ ಅಂತಿದ್ರು 90 ಭಾಗ ಯಾರು ತೊಪ್ಪೆ ನೆಲದ ಮನೆಗಳಿಲ್ಲ, ಒಂದು 10% ಇರಬೇಕೇನೋ, 90 ಭಾಗ ಇಲ್ಲ. ಈ ಥರ ತೊಪ್ಪೆ ತಗೊಂಡು ಮನೇನ ತಾರಿಸ್ಬಂಥದ್ದು. ಅಂದರೆ ನಮ್ಮದು ಒಂದು ಆ ಕಡೆ ಸೈಡ್ ಮಾತ್ರ ಉಳ್ಕೊಂಡೈತೆ ಈ ಥರ ತೊಪ್ಪೆ ತಗೊಂಡು ತಾರಿಸ್ಬಂಥದ್ದು. ಅದು ಇವಾಗ ದನಿನ ತೊಪ್ಪೆ, ಕುರಿ ತೊಪ್ಪೆಲಿ ಯಾರು ಅತಿ ಹೆಚ್ಚಾಗಿ ತಾರ್ಸಿಕ್ಕಿಲ್ಲ. ಹೋಗು ಪಟಪಟ್ನೆ ಮನೆ ಸಾಮಾನು ತರೋಗು. ಇನ್ನೇನು ಕೊಯ್ತಾರೋ ಮನೆ ಸಾಮಾನು ತರದಯ್ಯ, ಸುಮ್ಮನೆ ಇರಲೇ. ನಮ್ಗೊಂಥರ ಈ ಜೋಬಲ್ಲಿ ದುಡ್ಡು ನೋಡ್ಕೊ ಹೋಗ್ಬೇಕು, ಇದ್ದದೋ ಇರಿಕಿಲ್ವೋ, ಒಂದೇ ಸಮ ಇದ್ದದ ಯಾರ ತವರ ಕಿತ್ಕೊ ಹೋಗೋದೋ ಅಂತ ಯೋಚನೆ ಮಾಡಿದ್ರೆ ಇವಳಿಗೊಂಥರ. ಮನೆಗೆ ಏನಾರ ದೊಡ್ಡ ಮಟ್ಟದಲ್ಲಿ ಏನಾರ ಸಾಮಾನು ತರಬೇಕು ಅಂತಂದರೆ ನಮಗಿರೋ ಆಪ್ಷನ್ಸು ಮಾಮೂಲಿ ಒಂದು ಪಾಂಡವಪುರ, ಇನ್ನೊಂದು ಜಕ್ನಳ್ಳಿ, ಇಲ್ಲ ಮಂಡ್ಯ. ಸಣ್ಣ ಪುಟ್ಟ ಆದರೆ ಇಲ್ಲೇ ಸುಂಕತಣ್ಣವರು, ಶಿವಳ್ಳಿ ಅಂತ ನಮ್ಮ ಅಕ್ಕಪಕ್ಕ ಊರುಗಳವೆ. ಹಂಗೆ ಫ್ರೆಂಡ್ ಕರ್ಕೊಂಡು ಹೊರಟು ಜಕ್ನಳ್ಳಿಗೆ ಹೋಯ್ತಾವಿ. ಏಕೆಂತಂದರೆ ಸ್ವಲ್ಪ ಕೆಲಸ ಇತ್ತು, ಬಟ್ಟೆಗಳಿರ್ನಿಲ್ಲ, ಬಟ್ಟೆಗಳು ಹಂಗೆ ಬಟ್ಟೆ ಹೊಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಜಕ್ನಳ್ಳಿ ಮಾರ್ಗ ಹೋದೋ.
ಮೊದಲಿಗೂ ಈಗೂ ಜಕ್ನಳ್ಳಿ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದೈತೆ. ಅಂದರೆ ಮೇಲ್ಕೋಟೆ ರೂಟು ಇದು. ಮೇಲ್ಕೋಟೆಯಿಂದ 15 ಕಿಲೋಮೀಟ್ರು. ತುಂಬ ಜನ ಸ್ನೇಹಿತರು ಬರಬೇಕಾದ್ರೆ ಮ್ಯಾಪ್ ಹಾಕ್ಕೊಂಡು ಬರ್ತೀರಾ, ಗೊತ್ತಾಗಲ್ಲ. ದಯವಿಟ್ಟು ನೀವು ಗೂಗಲಲ್ಲಿ ಸಕ್ಕರೆ ನಾಡು ಕೆಂಪ ಅಂತ ಟೈಪ್ ಮಾಡಿ. KG ಕೊಪ್ಪಲು EG ಕೊಪ್ಪಲು ಅಂತ ತೋರುತ್ತೆ, ಹಿರೇಗೌಡನ ಕೊಪ್ಪಲು ಅಂತಲೂ ತೋರುತ್ತೆ. ಅಡ್ರೆಸ್ ಗೊತ್ತಾಗುತ್ತೆ. ಅದಕ್ಕೆ ಗೊತ್ತಾಗದೆ ನೀವು ಯಾವ್ಯಾವುದೋ ಊರಿಗೆ ಹೋಗಿ ಸುತ್ಕೊಂಡು ಬಳಸ್ಕೊಂಡು ಬಂದೆ ಕಾರಣ ಅಂತ ಹೇಳ್ತೀರಾ. ಆ ಉದ್ದೇಶಕ್ಕೋಸ್ಕರ ಈ ಥರ ಒಂದು ಹೇಳ್ತಾ ಇರೋದು. ಗೂಗಲ್ಗೆ ಹೋಗ್ಬಿಟ್ಟು ಸಕ್ಕರೆ ನಾಡು ಕೆಂಪ ಅಂತ ಟೈಪ್ ಮಾಡಿ ಸಾಕು. ನಮ್ಮ ವಿಳಾಸನೇ ತೋರುತ್ತೆ, ನಮ್ಮ ಊರ ವಿಳಾಸನ ಬರೋಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮೊದಲಿಗೂ ಈಗೂ ಜಕ್ನಳ್ಳಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದೇ ಐತೆ. ಒಂದು ಡ್ರಿಪ್ ಸಾಮಾನಿಂದ ಹಿಡ್ದು ಚಿನ್ನತ್ತವಿಂದ ಹಿಡ್ದು ಪ್ರತಿಯೊಂದು ತರಕಾರಿ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ಬಾರ್ ಆಗಿರ್ಬೋದು ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಬೆಳೆದೈತೆ ಜಕ್ನಳ್ಳಿ. ಈಗ ಇಲ್ಲಿ ಸೈಟ್ಗಳಂತೂ ಕೆಣಕಕ್ಕೆ ಆಗಲ್ಲ, ಅದು ಎಷ್ಟೆಷ್ಟಿರ್ತಾವ. ರಾಜಸ್ಥಾನಿ ಸೇಟುಗಳು ಆಲ್ಮೋಸ್ಟ್ ಆಲ್ ಇಲ್ಲಿ ಜಾಸ್ತಿ ಪೈಪ್ ಅಂಗಡಿ, ಡ್ರಿಪ್ ಅಂಗಡಿಗಳು ಇಟ್ಕೊಂಡಿರೋದು. ಆ ಕಡೆ ಹೋದರೆ ಮೇಲ್ಕೋಟೆಗೆ ಹೋಗುತ್ತೆ. ಇದು ಬಂದು ನಾಗಮಂಗಲ. ಈಗ ನಾವು ಬಂದ್ವಲ್ಲ ಆ ರೂಟು ನಮ್ಮೂರ ಕಡೆಗೆ ಬರುವಂಥದ್ದು. ಅಲ್ಲಿ ಸಂಬುನಹಳ್ಳಿ ಮಾವನ ಮರ ಅಂತ ಬರುತ್ತೆ, ಅಲ್ಲಿ ರೈಟ್ ಕಟ್ಟಾದರೆ ನಮ್ಮೂರ ಕಡೆ ಬರುತ್ತೆ. ಇದು ಜಕ್ನಳ್ಳಿ ಸರ್ಕಲ್ಲು. ಈಗ ನಾವೆಲ್ಲೇ ಹೋಗ್ಬೇಕು ಅಂತಂದರೆ ಮೇಯ್ನಿಂಗೆ ಸುತ್ತಾಡಬೇಕು ಅಂತ ಅಂದಾಗ ಪೆಟ್ರೋಲ್ ಅಂತೂ ಬೇಕೇ ಬೇಕು. ಪೆಟ್ರೋಲ್ ಹಾಕ್ಸಮ್ ಅಂತ ಅಂದ್ಬಿಟ್ಟು ಹೋಯ್ತಾ ಇರೋದು. ಇಲ್ಲೂ ಒಂದು 2-3 ಬೈಕು ಇರಬೇಕು, ಇದು ಬಂಕ್ ಇರಬೇಕು ಅನ್ಕೋತೀನಿ. ಜಕ್ನಳ್ಳಿ ಬಸ್ಸು ನಿಲ್ದಾಣ ಚೆನ್ನಾಗೈತೆ, ಒಂದು ದೊಡ್ಡ ಮಟ್ಟದಲ್ಲಿ ಸಖತ್ತಾಗಿ ಮಾಡೋರು. ಇದು ಬಂದು ಜೇವರ್ಗಿ ಮೇಯ್ನ್ ರೋಡು, ಪಾಂಡುಪುರ ಟು ಜೇವರ್ಗಿ ಮೇಯ್ನ್ ರೋಡು. ಅದೆಷ್ಟು ಕಿಲೋಮೀಟ್ರ್ ಆಯ್ತದ ಆ ಕಡೆ ಎಲ್ಲ ಹೋಗಿಲ್ಲ ಒಟ್ಟಿನಲ್ಲಿ ನಾವು. ಪೆಟ್ರೋಲು ಯಾವ ಊರು ಬೇರೆ ಊರ ಕಡೆ ಎಷ್ಟೆಷ್ಟು ರೇಟ್ ಇರ್ತದೋ ಗೊತ್ತಿಲ್ಲ. ಇಲ್ಲಿ 102 ರೂಪಾಯಿ. ಏಕೆಂತಂದರೆ ಒಂದೊಂದು ಜಿಲ್ಲೆಗಳಲ್ಲೇ ಒಂದೊಂದು ರೇಟ್ ಇರ್ತದೆ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಡೀಸೆಲ್ಲು 90 ರೂಪಾಯಿ ಏನೋ ಇರಬೇಕು ಅನ್ಕೋತೀನಿ. ಪೆಟ್ರೋಲು 102 ರೂಪಾಯಿ ಆಗೈತೆ. ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಮಾಮೂಲಿ ಕೆಲವೊಂದು ಬಂಕ್ಗಳಲ್ಲಿ ಆ ಬಂಕು ಅಲ್ಲಿ ಸರಿಯಾಗಿ ಪೆಟ್ರೋಲ್ ಹಾಕಿಕ್ಕಿಲ್ಲ, ಅಲ್ಲಿ ಲೋಕಲ್ ಹಾಕಾರಂತೆ, ಈ ಪೆಟ್ರೋಲ್ ಬಂಕ್ ನಡಿ ಮರಿಯೋ, ಇಲ್ಲಿ ಚೆನ್ನಾಗಿ ಹಾಕ್ತಾರೆ ಅಲ್ಲಿ ಚೆನ್ನಾಗಿ ಹಾಕ್ತಾರೆ ಅಂತಾರೆ. ಅದೆಷ್ಟು ನಿಜನೋ ಅದೆಷ್ಟು ಸುಳ್ಳ ಗೊತ್ತಿಲ್ಲ. ಆ ಥರನೂ ಮಾಡ್ತಾರೆ. ಆಮೇಲೆ ಅಲ್ಲಿ ಮೋಸ ಮಾಡ್ತಾರೆ, ಹಿಂಗೆ ಗಂದ್ಲು ಹಾಕಿ ಮಾಡಿಕ್ಕಿಲ್ಲ, ಅದು ಮಾಡಿಕ್ಕಿಲ್ಲ, ಇದು ಮಾಡಿಕ್ಕಿಲ್ಲ ಅಂತಾರೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಫೈನಲಾಗಿ ಮನೆಗೆ ಏನೇನು ಐಟಮ್ ಬೇಕೋ ಅವ ತಗೊಳಕ್ಕೆ ಬಂದು, ಅದರಲ್ಲೂ ಅವ್ರು ಏನೇ ಲೀಸ್ಟ್ ಹಾಕ್ಕೊಟ್ಟಿದ್ರು ಕೆಲವೊಂದು ಸಣ್ಣ ಪುಟ್ಟ ಮರೆತು ಬಿಟ್ಟಿರ್ತೀವಿ, ಮತ್ತೆ ಹೋಗಿ ತಗೊಂಡು ಬರಲೇಬೇಕಾಯ್ತದೆ. ಇದು ನಮ್ಮ ಸ್ನೇಹಿತರು ಕರ್ಕೊಂಬಂದಿರುವಂಥ ಅಂಗಡಿ. ಫ್ರೆಂಡು ನಮ್ಮ ಅಣ್ಣವರು, ರಮೇಶ್ ಅಣ್ಣವರು ಅಂತಲೇ ಏನೋ ಹೇಳಿದ್ರು. ಇಲ್ಲಿ ಫೋನ್ ಮಾಡಿ ಹೇಳಿದ್ರು ಸಾಕು, ಐಟಮ್ ಎಲ್ಲನೇ ಅವರೇ ಕಟ್ ಮಾಡಿಗಿರ್ತಾರೆ, ಬರೀ ತಗೊಂಡು ಹೋಗ್ತಾ ಇರೋದೇ ನಮ್ಮ ಕೆಲಸ ಅಷ್ಟೇ ಅಂತ. ಕೆಲವೊಂದು ಈ ಹಬ್ಬದ ಸೀಸನಲ್ಲಿ ಏನಾಗುತ್ತೆ ಅಂತಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನಾವು ತಗೊಬರ್ಬೇಕು ಅಂದರೆ ಸಿಕ್ಕಾಬಟ್ಟೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಫೋನ್ ಮಾಡಿ ಹೇಳ್ಬಿಟ್ಟು ಲಿಸ್ಟ್ ಕಳಿಸ್ಬಿಟ್ರೆ ವಾಟ್ಸಪ್ಪಲ್ಲಿ ಅವರೇ ಕಟ್ ಮಾಡಿಗಿರ್ತಾರೆ. ನೋಡ್ಬಿಟ್ಟು ಹೇಳ್ಬಿಡ್ತೀನಿ ಅವ ಯಾವ್ಯಾವ ಬೇಕು ಅಂತ ಅಂದ್ಬಿಟ್ಟು. ಆಗೋಯ್ತು. 5 kg ಎಣ್ಣೆ ಆಯ್ತಣ್ಣ, ಅರ್ಧ kg ಕಡಲೆ, ಹುರ್ಗಡ್ಲೆ 1 kg, ಅರ್ಧ kg ಸೀಮೆ ಅಕ್ಕಿ ಒಂದು ಅರ್ಧ, ಉದ್ದಿನ ಬೇಳೆ ಅರ್ಧ kg, ಹೆಸರು ಬೇಳೆ ಅರ್ಧ kg, ಕಡಲೆ ಬೀಜ ಅರ್ಧ kg, ಜೀರಿಗೆ ಒಂದು 150 ಗ್ರಾಮು, ಚಕ್ಕೆ ಲವಂಗ ಒಂದು 200 ಗ್ರಾಮು, ಕಡಲೆಬೇಳೆ ಅರ್ಧ kg, ರವೆ ಅರ್ಧ, ಮೈದಾ ಅರ್ಧ, ಒಂದು ಕಾರ್ತಿಕ ಸಾಂಪು 2, ಕ್ಲಿನಿಕ್ ಪ್ಲಸ್ ಸಾಂಪು 2, ಒಂದು ಅರ್ಧ kg 2 ಸರ್ಪು, ಒಂದು 6 ಅರಸನ್ನು, ಒಂದು 5 ಲೈಬೈ, ಯಾವ್ದಾರ ಕಾಫಿ ಪುಡಿ ಹಾಕ್ಬಿಡಿ, 100 ಗ್ರಾಮ್ದು ಹಾಕ್ಬಿಡಿ. ಚೆನ್ನಾಗಿರೋ ಗಂಧ ಕಡ್ಡಿ, ಅಷ್ಟ ಕುಂಕುಮ, ಒಂದು ಕರ್ಪೂರ ಡಬ್ಬ, ಸದ್ಯಕ್ಕಷ್ಟೇ ನೆನಪಿರೋದು. ಚೆನ್ನಾಗೈತೆ ಅದು. ಇದು ಎಣ್ಣೆ ಏನು ರೇಟ್ ಅಣ್ಣ? ಮತ್ತೆ ಪ್ಯಾಂಟ್ ಹೊಲ್ಸಮ್ಮ ಇಲ್ಲೇ ಈಗ ಅಂಗಡಿ ಚೇಂಜ್ ಮಾಡು.
ಇದೇ ಪಕ್ಕದ ಅದೆಲ್ಲೋ ಮತ್ತೆ ಜನಕ್ಕೆ ಕಾಣಿಕಿಲ್ಲ ಅಂತ ಅಂದವಣ್ಣ. ಹಾಂ ಅಲ್ಲಿತ್ತು ಮೊದಲು. ಹಾಂ ಪಕ್ಕನೇ ಮಾಡಿರೋದು ಇಲ್ಲಣ್ಣ. ಓ ಈ ಸಂಧಿ ಹಣ್ಣು ಬರಬೇಕು ಈಗ ಇಲ್ಲಿ ನೋಡು. ಹಾಂ ಇಲ್ಲಿ ಹಾಕಾರಲ್ಲ ಸ್ಪೋರ್ಟ್ಸ್ ಫೇರ್ ಎಷ್ಟು ಅಂತ ಕೇಳಮ್ಮ ಮೊದಲು. ನಮ್ಮ ಹಳ್ಳಿಲಿ ಚೆನ್ನಾಗಿ ಬಾಳಿಕೆ ಬರೋದು ಅಂತಂದರೆ ಅದು ಈ ಥರ ನೈಟ್ ಪ್ಯಾಂಟು ಸ್ಪೋರ್ಟ್ಸ್ ವೇರ್ ಅಂತ ಏನವ ಅವು ಸುಮಾರು ನಾನು ಈ ಅಂಗಡಿಲಿಯ ಒಂದು 4, 8, 12 3 ಸಲ ಬಟ್ಟೆ ಹೊಲಿಸಿರೋದು. 2 ವರ್ಷ ಏನು ಮಾತಾಡೋಂಗಿಲ್ಲ, ಚೆನ್ನಾಗಿ ಬಾಳಿಕೆ ಬರ್ತವೆ. ಅಂದರೆ ನಮಗೆ ಅಂತಂದರೆ ಒಂದು 50 ರೂಪಾಯಿ 100 ರೂಪಾಯಿ ಕಮ್ಮಿ ಮಾಡ್ಕೋತಾರೆ ಈ ಬಣ್ಣರು. ಕಾಯಮಾಗಿ ರೆಗ್ಯುಲರ್ ಕಸ್ಟಮರು ಎಲ್ಲರ ಈ ಬಾರ್ಗೆ ಹೋದರೆ ರೆಗ್ಯುಲರ್ ಕಸ್ಟಮರು ಇರ್ತಾರಲ್ಲ, ಹಂಗೆ ನಮಗೆ ಒಂದು 200-300 ರೂಪಾಯಿ ಕಮ್ಮಿ ಮಾಡ್ಕೋತಾರೆ ಇವರು ಜಕ್ನಳ್ಳಿ ಅಂಗಡಿ. ಏನ ಇದು ಲಾಕ್ಸು. ಈಗ ನಾನು ರೀಲ್ಸ್ಗಿಂತ ಲಾಕ್ಸ್ ಮಾಡ್ತಾನೆ ಯೂಟ್ಯೂಬು. ಅದರಲ್ಲಿ ಯೂಟ್ಯೂಬಲ್ಲಿ ಯಾರು ನಮ್ಮ ಕಡೆ ಇನ್ನೂ ಜಾಸ್ತಿ ಫಾಲೋ ಮಾಡಿಲ್ಲ. ನೀನು ಇಷ್ಟೊತ್ತು ನೋಡೋದಲ್ಲ ಅದೆಲ್ಲಕ್ಕಿಂತ ನನಗೆ ಇಷ್ಟ ಆಗಿದ್ದು ಇದು. ತಗೊಂಡು ನಿನಗೆ ಹಂಗಾರೆ ಸಖತ್ತಾಗತ್ತೆ. ನಿನಗೆ ಇನ್ನೂ 1 ರೂಪಾಯಿ ಕೊಟ್ಟಿದ್ದೆ ಓಪನ್ ದಿನ 1 ರೂಪಾಯಿಗೆ ಒಂದು ಕೊಟ್ರಾ? ಓಪನ್ ದಿನ 100 ಜನಕ್ಕೆ. ಓ ನಮ್ಗೆ ಹೇಳಿ ನಾವು ಬರೋಲ್ರಿ. 10 ರೂಪಾಯಿ ಕೊಟ್ಟು 10 ತಗೊಂಡೋಗು ಹಂಗೆ ಬರಲ್ಲ. ಒಬ್ರಿಗೊಂದು ಹಂಗೆ ನಮ್ಗೆ 3 ಜನ ಕೊಟ್ರಾ? ಹಾಗೆ ಓಪನ್ ದಿನ. ಹೌದಾ? ನಾನು ಇಂಥ ಕಾಲ ಇನ್ನೊಂದು ನೋಡಿ ಒಂದು ಯಾವ್ದೋ ಕಾರಣ ನಮ್ಗೆ ಒಂದೇ ಥರ ಇಬ್ಬರ ಒಂದೊಂದು ಹಾಕೊಳ್ಳೋದ ಅಂತ 1 ರೂಪಾಯಿ ಇಲ್ಲಿ ಒಂದೇ ಸಮ ಇದೆ ಅಲ್ವಾ? ದಪ್ಪ ಇದ್ವಾ ಮೊದಲು ದಪ್ಪ ಇದೆ, ಈಗ ಸ್ವಲ್ಪ ಸಣ್ಣ. ಹಂಗಾರೆ ಇಬ್ಬರಿಗೂ ನಾವು 5 ರೂಪಾಯಿ ಹಾಕ್ತಕ್ಕಂಗ ನೀವು 1 ರೂಪಾಯಿ ಬಂದು ನಮಗೆ ಅಂತ ಕೊಟ್ಟಿದ್ದ ಅಂದರೆ ಹೆಂಗೆ ಕೊಡ್ತೀನಿ ನಾವು ಗೆಳೆಯ ಹೋಗಿ ಬೆಳಕು ನಂದು ನನ್ನ ಕಡೆಯಿಂದ. ನೀನು ಬೇಕೋ ತಗೋ, ನಿಮ್ಮೂರು ನಾನು ಮಡಿಕತ್ತೀನಿ. ನೀವು ಇದೊಂದು ಒಂದೇ ಕಾಲ ನನಗೊಂದು ನಿಮ್ಗೊಂದು ಇಲ್ಲೇ ಬಿಚ್ಚಾಕಿ ತಿಕ್ಕಿ ಕೊಟ್ಟಿಲ್ಲ. ಕೆಂಪಣ್ಣ ವಿಡಿಯೋ ಮಾಡೋದು ನೋಡಿ ನಿಮ್ದು. ಕೆಲವ್ರಿಗೆ ಆತರ ವಿಡಿಯೋ ಮಾಡೋದು ಇಷ್ಟ ಆಗಲ್ಲ. ಕೆಲವರು ಏನಿಲ್ಲ ತೊಂದರೆ ಇಲ್ಲ ಹಾಕಿ ಅಂತಾರೆ. ಎಷ್ಟು ದಿನ ಆಗುತ್ತೆ ಕೊಡೋದು? 8 ದಿವಸ ಆಯ್ತು. 8 ದಿನ 8 ದಿವಸ ಆಯ್ತು. 8 ದಿನ. ಸರಿ ಆಯ್ತು, ಅದೇ ನೋಡ್ಕೊಂಬ. ಓದದ್ದು ಆ ಡ್ರೆಸ್ಸಲ್ಲೇ ಬಂದದ್ದು ಈ ಡ್ರೆಸ್ಸಲ್ಲೇ ಅಣ್ಣರು ಫ್ರೀ ಕೊಟ್ರು. ಹಂಗೆ ಹಾಕ ಬರ್ತಾವೆ. ಪ್ಯಾಂಟ್ ಹೊಲಿ ಹಾಕೋದ್ವಲ್ಲ 4, ನಾನೊಂದು 5, ಇವರೊಂದು 4, ಆಮೇಲೆ ಇನ್ನೊಂದು 4 ಚಡ್ಡಿ ತಗೊಂಡ್ರು. ಅದಕ್ಕೆ ಫ್ರೀ ಕೊಟ್ಟರು ಇಬ್ರಿಗೂ ಒಂದೊಂದು ಟೀ ಶರ್ಟ ಪ್ರೀತಿಯಿಂದ. ಥ್ಯಾಂಕ್ ಯು. ಜಕ್ನಳ್ಳಿ ಸರ್ಕಲ್ ಫೈನಲ್ಲಾಗಿ ಕಟ್ಟಿ ಮುಡ್ಗವ್ರೆ ತಗೊಂಡು ಹೋಗ್ಬೇಕು ಈಗ ಎಲ್ಲ ಐಟಮು. ಲೀಸ್ಟು ಅಣ್ಣ ಲೀಸ್ಟ್ ಹೊಡಿಕೆ ಹಾಕಿದ್ದೀರಾ? ಹಾಂ ಲೀಸ್ಟ್ ಹೊಡಿಕೆ ಹಾಕಿರಿ. ಎಷ್ಟಾಯ್ತು ಬಿಲ್ ಅಣ್ಣ? ಮೀಡಿಯಂ ರವೆ 2 kg ಇಷ್ಟ ಚೆನ್ನಾಗಿಲ್ಲ. 2 ಕವರ್ ನಮ್ಮವ್ಯಾ? 2 ಚೀಟಿನೂ ಓಪನ್ ಆಗಿರಲಿಲ್ಲ. ಕೆಲವೊಂದು 3,500 ಬರೀ. ಟೇಸ್ಟ್ ಚೆನ್ನಾಗಿಲ್ಲ. ಓದ್ಕೋ ಇಚ್ಚಾರ. ಓದದ್ದು ನಾವು ಬೇರೆ ಬಟ್ಟೆಲಿ, ಆದರೆ ಬರಬೇಕಾದ್ರೆ ಈ ಬಟ್ಟೆ ಯಾಕಂತ ಬರ್ತಾರದು ಅದೇ ಅದೃಷ್ಟನ ಯಾವಾಗ ಚೇಂಜ್ ಆಯ್ತದೆ ಅನ್ನೋದು ಗೊತ್ತಾಯ್ಕಿಲ್ಲ ಅಂತಾರಲ್ಲ. ಫ್ರೀ ಕೊಟ್ಟರು ಅಂತ ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು ಫ್ರೀ ಕೊಟ್ರಲ್ಲ, ಆ ಖುಷಿಗೆ ಇಬ್ಬರು ಅಲ್ಲೇ ಹಾಕದೇ ಬಿಟ್ಟು ಹೊತ್ತಾಗೆ ಸಾಮಾನು ಅವರು ಏನೋ ಬರ್ಕೊಂಡಿದ್ರು, ಅವ್ರು ಬರ್ಕೊಟ್ಟಿದ್ದವು ನಾವು ಬರ್ಕೊಂಡಿದ್ದಾವೆಲ್ಲ ತಗೊಂಡು ಆಗದೆ ಸುಮಾರು 3,400 ಚಿಲ್ಲರೆ ಬಿಲ್ ಆದದ್ದು. ಇನ್ನು ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೆ, ಹೆಂಗೋ ಜಾಸ್ತಿನೇ ಆಗ್ಬಿಟ್ಟದೆ. ಇನ್ನು ಸಣ್ಣ ಪುಟ್ಟ ಐಟಮು ಹತ್ತಂದಿಲ್ಲ ಇತ್ತಂದಿಲ್ಲ ಅಂತ ಕುಣ್ದಳೇನೋ ನೆಗ್ದಳೇನೋ ನೋಡಮ್ಮ. ಒಟ್ಟಿಗೆ ಹೋಗಿ ಬಿಚ್ಚಿದ ಮೇಲೆ ಎಲ್ಲ ಗೊತ್ತಾಯ್ತದೆ. ಇನ್ನು ಎಷ್ಟವೆ ಏನೇನು ತಂದಿಲ್ಲ ಏನೇನು ತರಬೇಕು ಅಂತ ಗೊತ್ತಾಗುತ್ತೆ. ಏನಾರು ತಂದಿಲ್ಲ ಅಂತಂದರೆ ತಿರ್ಗಾ ಇನ್ನೊಂದು ಕಡೆಗೆ ಎಲ್ಲರ ಹೋಗ್ಬೇಕು. ಜಕ್ನಳ್ಳಿ, ಮಂಡ್ಯ, ಪಾಂಡವಪುರ ಅನ್ಕೊಂಡು ತಗರ ಹೋಗಿ ಬರಬೇಕು. ಜಕ್ನಳ್ಳಿ ಹತ್ರ ಮಂಡ್ಯ ಕಡೆ ಕಟ್ಟಾದ್ಮೇಲೆ ನೀವು ಮಂಡ್ಯ ಕಡೆ ರೂಟ್ ಕಟ್ಟಾದ್ಮೇಲೆ ಜಕ್ನಳ್ಳಿ ಸರ್ಕಲಲ್ಲಿ ಇಲ್ಲಿ ಸಂಬುನಹಳ್ಳಿ ಮಾವಿನ ಮರ ಗೇಟು ಅಂತ ಈ ಸರ್ಕಲ್ ಏನು ನೋಡ್ತಾ ಇದ್ದೀರೋ ಇದು ಸಂಬುನಹಳ್ಳಿ ಮಾವಿನ ಮರದ ಗೇಟು. ಇಲ್ಲಿ ಒಂದು ಸ್ಟ್ರೈಟ್ ಮಂಡ್ಯ ಹೋಗುತ್ತೆ, ಇನ್ನೊಂದು ನರಳಿ ಕಡೆ ತಿರ್ಕೊಳ್ಳುತ್ತೆ. ನರಳಿ ಕಡೆ ಈಗ ತಿರ್ಕೊಂಡಾಯ್ತು ನೋಡಿ, ನರಳಿ ಕಡೆ ತಿರ್ಕೊಂಡ್ರೆ ಸ್ಟ್ರೈಟ್ ನಮ್ಮೂರಿಗೆ ಬರುತ್ತೆ. ಇವೆಲ್ಲ ನಾನು ನೋಡೋ ಚೀಟಿನೂ ಆ ಚೀಟಿಲಿ ಏನೇನು ಐಟಮ್ ಬರ್ದವ್ರೆ. ಐಟಮು ಓದಕ್ಕೆ ಬಂದದ ಬರೀಕೆ ಇಲ್ವಲ್ಲ, ಏನು ಹೇಳನೆ ಬಿಲ್ಲೆ. ಚೀಟಿ ಐಟಮ್ ಓದಕ್ಕೆ ಬಂದಿದ್ರಿ ಇನ್ಯಾಕೋ ನಿನಗೆ. ಹಾಂ 3,422 ರೂಪಾಯಿ ಅದು. ಈ ಚೀಟಿಲಿ ಏನೇನವೆ ಐಟಮ್ ಎಲ್ಲ ಇಲ್ಲಿ ಇದಾವೆ. ಏನೆಲ್ಲ ಎತ್ಮಡ್ಗು ಈಗ ವಾಸನೆ ಹೊಡಿತವೆ. ಕಡ್ಡಿಪಟ್ಟಣ ಇದು ಗಂಧಕಡ್ಡಿ ಧೂಪ ಇವೆಲ್ಲ ಬೇರೆ ಮಡ್ಗು, ಇವೆಲ್ಲ ಬೇರೆ ಮಡ್ಗು. ಹಾಂ 5,000 ಇನ್ನು 1,500 ಸುಳ್ಳು ಹೇಳ್ಬೇಕನ. ಅಕ್ಕಿ ತೊಳ್ದು ಅಲ್ಲೇ ಉನಿ ಹಾಕಿರೋದು. ಹಬ್ಬ ಇನ್ನೂ ತಿಂಡಿ ಮಾಡೋದು ಒಂದು 4-5 ದಿನ ಮುಂಚೆನೇ
ಈ ಥರ ಅಕ್ಕಿ ತೊಳೆದು ಎಲ್ಲನೇ ನೆನೆ ಹಾಕ್ಬೇಕು. ನೆನೆ ಹಾಕ್ಬಿಟ್ಟು ಹಿಂಗೆ ಹೊಂಡ ಹಾಕ್ಬೇಕು.